ನನ್ನೆಲ್ಲ ಭಾವಿ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ಮೊದಲನೇದಾಗಿ ನಾನು ಒಂದು ನಿಮಗೆ ಮಾತು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ಒಳ ಮೀಸಲಾತಿಯ ವಿರೋಧಿಗಳಲ್ಲ, ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ನಾವು ಒಳ ಮೀಸಲಾತಿಯ ವಿರೋಧಿಗಳಲ್ಲ. ಯಾಕಂದರೆ ನಾವು ಒಳ ಮೀಸಲಾತಿಯನ್ನು ಮಾಡಲಿ ಅನ್ನೋ ಉದ್ದೇಶ ಇಟ್ಕೊಂಡೇ 2 ವರ್ಷ ಕಾದಿದ್ದೇವೆ. ಇನ್ನೂ ಎಷ್ಟಂತ ಕಾಯೋಣ ಹೇಳಿ? ಇನ್ನೂ ಎಷ್ಟಂತ ನಮ್ಮನ್ನು ಕಾಯಿಸ್ತೀರಿ? ಮಾನ್ಯ ಸರ್ಕಾರ ದಯವಿಟ್ಟು ಬೇಗನೆ ಈ ಎಡಗೈ ಬಲಗೈ ಅವರ ಸಮಸ್ಯೆಗಳನ್ನು ಬಗೆಹರಿಸಿ ದಯವಿಟ್ಟು ನಮಗೆ ಉದ್ಯೋಗದ ಭಾಗ್ಯವನ್ನು ಕೊಡಿ. ಎಷ್ಟಂತ ನಮ್ಮನ್ನು ಕಾಯಿಸ್ತೀರಿ? ಎಷ್ಟಂತ ಈ ಒಂದು ಒಳ ಮೀಸಲಾತಿಯನ್ನು ಹಿಡಿದು ಜಗ್ಗಾಡ್ತೀರಿ? ಅವರು ಆ ಕಡೆ ಜಗ್ಗಾಡೋದು, ಇವ್ರು ಈ ಕಡೆ ಜಗ್ಗಾಡೋದು. ನಡ್ಬರ್ಕ್ ನಾವೆಲ್ಲಿ ಹೋಗೋಣ ಹೇಳ್ರಿ? ನಾವು ಯಾವ ಕಡೆ ಹೋಗಬೇಕು? ಮೊನ್ನೆಯ ಒಂದು ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಂಥ ನಿರ್ಧಾರದಿಂದ ಇಡೀ ರಾಜ್ಯದ ಜನತೆಯು ಖುಷಿಪಟ್ಟಿದೆ. 56,000 ನೇಮಕಾತಿ ಆಗ್ತದೆ ಅಂತ. ಮತ್ತು ಈ ಮಾರದಿನನೇ ನೋಡಿದ್ರೇ ಎಡಗೈ ಒಂದು ಕಡೆ ಬಲಗೈ ಒಂದು ಕಡೆ ಹಾಕ್ಕೊಂಡು ಇಡೀ ರಾಜ್ಯದ ಜನತೆಗೆ ಏನದ ಮಣ್ಣು ಮುಚ್ತಾ ಇದ್ದೀರಿ. ನಿಮ್ಮದೇನೇ ಸಮಸ್ಯೆಗಳಿದ್ದರೂ ಕೂಡ, ನಿಮ್ಮದೇನೇ ತೊಂದರೆಗಳಿದ್ದರೂ ಕೂಡ ಅದು ನೀವು ಸಪ್ರೇಟಾಗಿ ನೇಮಕಾತಿ ಮಾಡ್ಕೊಳ್ಳಿ. ದಯವಿಟ್ಟು ನಮಗೇನದ ರಾಜ್ಯದ ಜನತೆಗೆ ಇವಾಗಲೇ ನೇಮಕಾತಿ ಮಾಡಿ. ನಾವು ಒಳ ಮೀಸಲಾತಿ ವಿರೋಧಿಗಳಲ್ಲ. ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ, ನಾವು ಒಳ ಮೀಸಲಾತಿ ವಿರೋಧಿಗಳಲ್ಲ. ಒಳ ಮೀಸಲಾತಿ ಬರಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೇ 2 ವರ್ಷಗಳನ್ನು ಕಾದಿದ್ದೀವಿ ಇಡೀ ಕರ್ನಾಟಕದ ಜನತೆ. 2 ವರ್ಷ. ಆ ಕಾರಣಕ್ಕಾಗಿ, ಯಾಕಂತಂದರೆ ನಮಗೆ ವಯಸ್ಸು ಮೀರ್ತಾ ಇದೆ. ಸಾಕಷ್ಟು ಜವಾಬ್ದಾರಿಗಳು ನಮ್ಮ ಮೇಲೆ ಇದೆ. ಇನ್ನು ಎಷ್ಟಂತ ನೀವೇನದ ನಮ್ಮನ್ನು ಮುಂದಕ್ಕೆ ಹಾಕ್ತೀರಿ ಹೇಳ್ರಿ? ಎಷ್ಟಂತ ನಮ್ಮನ್ನು ಸತಾಯಿಸ್ತೀರಿ? ಎಷ್ಟಂತ ಈ ಒಂದು ಒಳ ಮೀಸಲಾತಿಯ ನಾಟಕವನ್ನು ಮಾಡಿಕೊಂಡು ನಮ್ಮನ್ನು ಮುಂದೆ ತಳ್ಕೊಂಡು ಹೋಗ್ತೀರಿ ಹೇಳ್ರಿ? ಫಸ್ಟ್ ತುಂಬ ಮನಸ್ಸಿಗೆ ನೋವಾಗಿನದು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟಂತ ಕಾಯೋಣ ನಾವು? ಇನ್ನು ಎಷ್ಟಂತ ನಿಮ್ಮ ಒಂದು ನಾಟಕವನ್ನು ನೋಡ್ಕೊತ ಕುಂದ್ರೋಣ ನಾವು? ಮಾಡ್ರಿ. ಹೈಕೋರ್ಟ್ ಏನು ಆದೇಶ ಮಾಡಿದೆಯಲ್ಲ, ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದೆಯಲ್ಲ, ಆ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ, ಹೈಕೋರ್ಟಿನ ಆದೇಶದ ಪ್ರಕಾರ ಮಾಡ್ರಿ. ಅದನ್ನು ಬಿಟ್ಬಿಟ್ಟು ನೇಮಕಾತಿನ ಸ್ಥಗಿತ ಮಾಡಿರಿ, ನೇಮಕಾತಿನ ಏನದ ಮಾಡಬೇಡ್ರಿ. ಇನ್ನೂ ಮುಗಿಯೋದಿಲ್ಲರಿ. ಇನ್ನೂ 4 ವರ್ಷ ಆದರೂ ಸುದಕ್ಕೆ ನಿಮ್ಗೆ ಒಳ ಮೀಸಲಾತಿ ಪ್ರಾಬ್ಲಮ್ ಮುಗಿಯೋದಿಲ್ಲ. ಹಾಗಾದರೆ ಯುವ ಜನತೆ ಎಲ್ಲಿಗೆ ಹೋಗಬೇಕು? ಇಡೀ ರಾಜ್ಯದ ಜನತೆ ಎಲ್ಲಿಗೆ ಹೋಗಬೇಕು? ದಯವಿಟ್ಟು ನಾನು ತುಂಬ ನೋವುದಿಂದ ಹೇಳ್ತಾ ಇದ್ದೀನಿ. ನಮ್ಮ ಸಮಸ್ಯೆಗಳನ್ನು ಕೇಳುವರು ಯಾರು? ನಿಮ್ಮ ಎಡಗೈ ಬಲಗೈ ಸಮಸ್ಯೆಗಳನ್ನೇ ಆಯಿತು ಇಡೀ ರಾಜ್ಯದ ತುಂಬೆಲ್ಲ ಇಡೀ 2 ವರ್ಷದಿಂದ ಹಿಡಿದು. ಮತ್ತು ಇಡೀ ನಮ್ಮ ಸಮಸ್ಯೆ ಕೇಳುವರು ಯಾರು? ಸಾಕಷ್ಟು ಅಂಗವಿಕಲರಿದ್ದಾರೆ, ಸಾಕಷ್ಟು ವಿಧಿವೇಯರಿದ್ದಾರೆ, ಸಾಕಷ್ಟು ತುಂಬ ಸಮಸ್ಯೆಯಲ್ಲಿ ಬದುಕುವಂಥ ಜನರಿದ್ದಾರೆ. ಅವ್ರ ಸಮಸ್ಯೆ ಏನು ಮಾಡೋರು ನೀವು? ಅವ್ರ ಸಮಸ್ಯೆ ಏನು ಕೇಳ್ತೀರಿ ನೀವು? ಬರಲಿ, ಒಳ ಮೀಸಲಾತಿ ಬಂದಂಗೆ ಬರಲಿ. ಇವಾಗ ಏನದ 50% ಏನದ ನೇಮಕಾತಿಗೆ ಏನದ ಪೈಪೋಟಿ ಮಾಡಿ ಏನದ ಜಾಬ್ ತೊಗೊಳ್ರಿ. ಎಷ್ಟು ದಿನ ಒಳ ಮೀಸಲಾತಿನೇ ಇತ್ತಾ? ಯಾಕೆ ನಾವು ಒಳ ಮೀಸಲಾತಿ ವಿರೋಧಿ ಅಲ್ಲ. ಇನ್ನೊಂದು ಮತ್ತೆ ಸ್ಪಷ್ಟಪಡಿಸ್ತೇನೆ, ಒಳ ಮೀಸಲಾತಿಯ ವಿರೋಧಿ ಅಲ್ಲ. ಬಟ್ ಇಲ್ಲಿರ್ತಕ್ಕಂಥ ಒಳ ಮೀಸಲಾತಿಯ ಒಂದು ನೆಪವನ್ನು ಹೊಡ್ಕೊಂಡು ಇಡೀ ರಾಜ್ಯದ ಜನತೆಗೆ ಮಣ್ಣು ತಿನ್ನಿಸ್ತಾ ಇರ್ತಕ್ಕಂಥ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಇಡೀ ರಾಜ್ಯದ ಜನತೆಗೇ ಮಣ್ಣು ತಿನ್ನಿಸ್ತಾ ಇದ್ದೀರಿ. ಯಾಕೆ? ನಮಗೂ ಕನಸುಗಳಿರಲ್ವಾ? ನಮಗೂ ಆಸೆಗಳಿಲ್ವಾ? ತುಂಬ ಬಡವರು ಇಲ್ವಾ? ತುಂಬ ನಿರ್ಗತಿಕರು ಇಲ್ವಾ? ಇವರೆಲ್ಲರೂ ಕೂಡ ಏನದ ರಾಜ್ಯ ಸರ್ಕಾರದ ಕಡೆ ಕಾದು ನೋಡ್ತಾ ಇದೆ. ಎದ್ದ ತಕ್ಷಣವೇ ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಕೂಡ ಮುಂಜಾನೆ ಎದ್ದ ತಕ್ಷಣ ಏನದ ಏನು ಬದಲಾವಣೆ ಆಯಿತು ಅನ್ನೋದ್ರ ಬಗ್ಗೆ ಮೊಬೈಲ್ ತೆಗೆದು ನೋಡ್ತಾ ಇದ್ದಾರೆ. ಯಾಕೆ? ಅಷ್ಟು ಕನಸುಗಳನ್ನು ಹೊತ್ಕೊಂಡು ಕೂತಿದ್ದಾರೆ. ನಿನ್ನೆಯ ದಿನ ಯಾರೋ ಒಬ್ಬರು ವಿಡಿಯೋ ಮಾತಾಡಿ ಹಾಕ್ತಾರೆ, ರೆಕಾರ್ಡಿಂಗ್ ಮಾಡಿ. ಏನಂತೆ? ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ,
ನೇಮಕಾತಿ ಆಗುತ್ತಾ ಸರ್ ಅಂದರೆ ಇನ್ನೂ 2 ತಿಂಗಳು ಆಗಲ್ಲ ಸರ್, ಆದರೂ ಆಗ್ಬೋದು, ಆಗ್ಲಿಕ್ಕಂದ್ರೆ ಬಿಡ್ಬೋದು, ನಿಮಗೆ ನೋಟಿಫಿಕೇಶನ್ ಆದರೂ ಕೂಡ ಕ್ಯಾನ್ಸಲ್ ಆಗ್ಬೋದು. ಇಂಥ ಉಡಾಪೆ ಮಾತುಗಳನ್ನು ಆಡ್ತಾ ಇದ್ದಾರೆ. ಎಲ್ಲಿದ್ದೀರಿ ಮಿನಿಸ್ಟರ್ ಮಧು ಬಂಗಾರಪ್ಪನವ್ರೆ? ಎಲ್ಲಿದ್ದೀರಿ? ಏನು ಮಾಡ್ತಾ ಇದ್ದೀರಿ? ಹಿಂಗೆ ಮಾಡ್ಕೊತ ಹೋದರೆ ತುಂಬ ತುಂಬ ಅಂದರೆ ತುಂಬ ಪಶ್ಚಾತ್ತಾಪ ಪಡಬೇಕಾಗ್ತದೆ. ಎಚ್ಚರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರೇ, ಇವತ್ತು ನೀವು ಬಜೆಟ್ ಮಂಡನೆ ಮಾಡ್ತಾ ಇದ್ದೀರಿ. ಈ ಎಡಗೈ ಬಲಗೈ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಇಡೀ ನಮಗೆ ನೇಮಕಾತಿ ಆಗಲಿ, ನಿಮಗೆ ಅನ್ನೋದು ಎಡಗೈ ಬಲಗೈ ಅವ್ರಿಗೆ ಏನದು ಇವತ್ತೇ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ನಮಗೆ ಖುಷಿನೇ. ಯಾವಾಗ ಮೀಸಲಾತಿ ಒಳ ಮೀಸಲಾತಿ ಮುಗಿತದ ಅನ್ನುವಂಥ ಕಾತುರದಲ್ಲಿ ಕೂತಿದ್ದೀವಿ ಇಡೀ ರಾಜ್ಯದ ಜನತೆ, ಯುವಕರು. ಮತ್ತೊಂದು ಸಾರಿ ಹೇಳ್ತೀನಿ, ಒಳ ಮೀಸಲಾತಿ ವಿರೋಧಿ ನಾನಲ್ಲ. ಯಾಕಂದರೆ ನಮಗಷ್ಟು ದುಃಖ, ನಮಗಷ್ಟು ಸಿಟ್ಟು, ನಮಗಷ್ಟು ಏನದ ನೋವು ಹೊರ ಹಾಕಬೇಕಾಗೈತಿ. ಅಷ್ಟು ನಮಗೇನದ ತೊಂದರೆ, ಮನಸ್ಸಿಗೆ ನೋವು ಉಂಟಾಗೈತಿ. ಯಾರು ಕೇಳ್ತೀರಿ ನಮ್ಮನ್ನು? ಇಡೀ ಯುವ ಜನತೆಯನ್ನು ಯಾರು ಕೇಳ್ತೀರಿ ನೀವು? ಅವ್ರದ್ದೊಂದು ಟೀಮು, ಇವ್ರದ್ದೊಂದು ಟೀಮು. ನಿನ್ನೆ ಒಂದು ಸಚಿವ ಸಂಪುಟ ಮಾಡಿದರು. ಅಲ್ಲಿ ಏನದು ಅಪೂರ್ಣ ಸಚಿವ ಸಂಪುಟ ಆಗಿದೆ ಅಂತೆ ಮಾತಾಡ್ತಾರೆ. ಅಪೂರ್ಣ ಸಚಿವ ಸಂಪುಟ, ಇನ್ನೂ ಬಜೆಟ್ ಆದಮೇಲೆ ಏನದ ಮತ್ತೊಂದು ಸಚಿವ ಸಂಪುಟ ಮಾಡ್ತೀವಿ, ಅವಾಗ ತೀರ್ಮಾನ ಮಾಡ್ತೀವಿ ಸಮಗ್ರವಾಗಿ ಏನದ. ಮಾಡಿರಿ, ಬೇಗ ಮಾಡಿರಿ. ನಿಮ್ಮ ಕೈಲಿ ಆಗದೇ ಇರೋವಂಥದ್ದೇನು ಅಲ್ಲ ಇದು. ನಿಮ್ಮ ಕೈಲಿ ಆಗದೇ ಇರೋವಂಥದ್ದೇನಲ್ಲ. ನಮ್ಮನ್ನೆಲ್ಲ ಇಷ್ಟು ಯಾಕೆನದ ಹಳ್ಳಕ್ಕೆ ತಳ್ತಾ ಇದ್ದೀರಿ? ತುಂಬ ನಮ್ಗೆ ತುಂಬ ಕನಸುಗಳಿದ್ದಾವೆ. ಶಿಕ್ಷಕರಾಗುವವರಿಗೆ ಕನಸುಗಳಿದ್ದಾವೆ. ಸುಮ್ಮನೆ ಇವಾಗಿನದ ಮೊನ್ನೆ ಧಾರವಾಡದಲ್ಲಿ ಏನದ ಹೋರಾಟ ಮಾಡ್ದೀವಿ ಅಂತೇನದ ಎಚ್ಚೆತ್ಕೊಂಡು ಇಲ್ಲ ಸಲ್ಲದೇನದ ವಿಚಾರಗಳನ್ನು ತಲೆಯಲ್ಲಿ ತಗೊಂಡು ಇದನ್ನು ಜನರನ್ನ ಹಳ್ಳಕ್ಕೆ ಹಾದಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಇಷ್ಟು ದಿನ ಎಲ್ಲಿದ್ದಿರಿ ನೀವು? ಯಾವಾಗೂ ಆಗಬೇಕಾಗಿತ್ತು ಒಳ ಮೀಸಲಾತಿ. ಮಾಡ್ಕೊಳ್ರಿ, ಬೇಡ ಅಂತಿಲ್ಲ. ಯುವಕರ ಜನರಿಗೆ ಖಾಲಿ ಕೈಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಅವರು. ಅವ್ರಿಗೇನು ಹೇಳ್ತೀರಿ? ಬರೀ ನಿಮ್ಮದೇ ನೀವು ನೋಡ್ಕೊಳ್ಳೋದಾಯ್ತು. ನೋಡ್ಕೊಳ್ಳಿ, ಬೇಡ ಅಂತಿಲ್ಲ. ನಿಮಗೂ ಸಂವಿಧಾನಬದ್ಧವಾಗಿನ ತಗೊಳ್ತಾ ಇದ್ದೀರಿ, ಬೇಡ ಅಂತಿಲ್ಲ. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದೆ, ಬೇಡ ಅಂತಿಲ್ಲ. ಅದಕ್ಕೆ ಸಮಯ ಅನ್ನೋದು ಇರ್ತದಲ್ರಿ. ಸಮಯ ಅನ್ನೋದು ಇರ್ತದಲ್ಲ. ಆ ಸಮಯವನ್ನು ಮೀರಿ ಏನದ ನೀವು ಇನ್ನೂ ಮಾಡ್ತಿದ್ದೀರಿ ಅಂತಂದರೆ ನಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದ್ದೀರಿ ಅಂತ ಅರ್ಥ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀವಿ, ರಾಜ್ಯದ ಘನ ಸರ್ಕಾರಕ್ಕೆ, ಈ ಎಡಗೈ ಬಲಗೈ ಸಮುದಾಯದ ನಾಯಕರುಗಳಿಗೆ ಆದಷ್ಟು ಬೇಗ ಸಂಧಾನ ರೂಪದಲ್ಲಿ ಮಾಡಿಕೊಂಡು ಈ ವಾರ ನೇಮಕಾತಿಯ ಪ್ರಾರಂಭ ಆಗಬೇಕು. ಅದರಲ್ಲಿ ಶಿಕ್ಷಕರ ನೇಮಕಾತಿಯ ಪ್ರಾರಂಭ ಆಗಬೇಕು. ನಾನು ಇದನ್ನು ತುಂಬ ಖಾರವಾಗಿ ಹೇಳ್ತಾ ಇದ್ದೀನಿ. ಆ ಒಂದು ವಿಚಾರದಲ್ಲಿ ಇಟ್ಕೊಂಡು ದಯವಿಟ್ಟು ಏನದ ಈ 1-2 ದಿನದಲ್ಲಿ ನಿಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸ್ಕೊಂಡು ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನಿಮಗಾದಂಥ ಸಪ್ರೇಟ್ ಹುದ್ದೆಗಳನ್ನು ತೆಗೆದಿಟ್ಬಿಡ್ರಿ. ನಿಮ್ಗೆ ಯಾವಾಗ ಒಳ ಮೀಸಲಾತಿ ಬರ್ತದೋ ಆವಾಗ ನೇಮಕಾತಿ ಮಾಡಿಕೊಡ್ರಿ. ನಮ್ಮದು ಅಭ್ಯಂತರ ಇಲ್ಲ. ನಮಗೆ ಫಾಸ್ಟ್ ನೇಮಕಾತಿ ಆಗಬೇಕು ಇವಾಗ. ಅದನ್ನು ಬಿಟ್ಟು ಸುಮ್ಮನೆ ಏನದ ನಮ್ದು ಅಷ್ಟು ನಿಮ್ದಿಷ್ಟು ಅಂತ ಏನದ ಇದೇ ವಿಷಯ ಹಿಡ್ಕೊಂಡು ಏನದ ಇನ್ನೂ ಮತ್ತೇನದ ಇನ್ನೂ ಒಂದು 4-5 ತಿಂಗಳು ಜಗ್ಬಾಡ್ರಿ. ಈ ಮುಂದೆ ಇಲೆಕ್ಷನ್ ಬರ್ತಾ ಇದೆ. ಇಲೆಕ್ಷನ್ ಪೂರ್ವದಲ್ಲೇ ನೇಮಕಾತಿ ಪ್ರಾರಂಭ ಆಗಬೇಕು. ಶಿಕ್ಷಕರ ನೇಮಕಾತಿ ಆಗಲಿಲ್ಲ ಅಂತಂದರೆ ತುಂಬ ನೀವು ಏನದ ಸಫರ್ ಆಗ್ತೀರಿ. ತುಂಬ ಅದ್ರದ್ದು ಬೆಲೆ ಏನಂತ ಏನದ ತೆತ್ತಬೇಕಾಗ್ತದೆ. ಅದರದ್ದು ಏನದ ನೋವನ್ನು ನಿಮಗೂ ಕೂಡ ಅನ್ನೋದ ಅರಿವು ಮಾಡಿಸುವಂಥ ಜವಾಬ್ದಾರಿ ನಮ್ಮದ, ಯುವಕರದದ, ರಾಜ್ಯದ ಯುವಕ ಜನತೆಯದ. ನಮ್ಮ ಸಮಸ್ಯೆಗಳನ್ನು ನಮ್ಮ ದುಃಖಗಳನ್ನು ಕೇಳೋರು ಯಾರದಾರ? ಬರೀ ನಿಮ್ಮದ ನೀವು ನೋಡ್ಕೊಂಡ್ರಿ. ಬರೀ 3 ವರ್ಷ ಆಯ್ತು ಇವಾಗ. ಮೀಸಲಾತಿ ಪ್ರಾರಂಭ, ಒಳ ಮೀಸಲಾತಿ ಪ್ರಾರಂಭ ಏನದ ಮಾಡ್ತೀನಿ ಅಂತ ಹೇಳ್ಕೊಂಡು 2 ವರ್ಷ ಆಯಿತು. 2 ವರ್ಷಕ್ಕೆ ಸಮೀಪ. ಇನ್ನೂ ಅದ್ರದ್ದು ನಾಟಕವನ್ನು ಮುಗುದೇ ಇಲ್ಲ. ನಾಟಕ ಮಾಡ್ತಾನೇ ಇದ್ದೀರಿ.
ಆದಷ್ಟು ಬೇಗ ನೇಮಕಾತಿ ಯುವಜನತೆನ ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ದಯವಿಟ್ಟು ಯುವಜನತೆ ಎಲ್ಲ ಕೇಳ್ತಾ ಇದ್ದೀರಲ್ಲ, ನೀವುಗಳು ನಾವೆಲ್ಲರೂ ಎಚ್ಚೆತ್ತುಕೊಳ್ಬೇಕು. ಇಂಥ ವಿಡಿಯೋ ಪ್ರತಿಯೊಬ್ಬರಿಂದನೂ ಆಗಬೇಕು. ಎಷ್ಟಂತ ಕಾಯೋಣ ರೀ, ಎಷ್ಟಂತ ಕಾಯೋಣ ನಾವು? ನಮಗೇನು ಒಳ ಮೀಸಲಾತಿ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ. ಮತ್ತು ಇದಕ್ಕೊಂದು ಮತ್ತೊಂದು ರೂಪರೇಷೆಗಳನ್ನು ಕೊಡಬೇಡ್ರಿ. ನಮಗೆ ಒಳ ಮೀಸಲಾತಿ ಬಗ್ಗೆ ನೀವು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ಯಾವುದೇ ರೀತಿಯಿಂದ ತಕರಾರಿಲ್ಲ. ಆದರೆ ಒಳ ಮೀಸಲಾತಿನ ನೆಪವನ್ನು ಇಟ್ಕೊಂಡು ಎಲ್ಲಿ ತನ ಜಗ್ದ್ರಿ? ಅದನ್ನು ಹೇಳ್ರಿ. ದಯವಿಟ್ಟು ಯುವಜನತೆ ನಾವೆಲ್ಲರೂ ಏನದ ಒಗ್ಗಟ್ಟಾಗಬೇಕು. ಇನ್ನೂ ಏನದ ನಾವು ಒಗ್ಗಟ್ಟಾಗಲಿಲ್ಲ ಅಂದರೆ ನೇಮಕಾತಿ ಏನದ ಪ್ರಾರಂಭ ಆಗೋದು ಇನ್ನೂ ಲೇಟ್ ಆಗ್ತದೆ. ಸುಮ್ಮನೆ ಇವರು ಡಾಂಬಿಕ ಮಾಡಕತ್ತಾರ. ಡಾಂಬಿಕ ಮಾಡುವಂಥದ್ದು ಬೇಕಾಗಿಲ್ಲ ನಮ್ಗೆ. ಈ ವಾರದಲ್ಲಿ ನೇಮಕಾತಿ ಪ್ರಾರಂಭ ಆಗಬೇಕು. ಇಲ್ಲ ಅಂತಂದರೆ 11ನೇ ತಾರೀಕು ಏನು ಕಾಂತಕುಮಾರ್ ಸರ್ ಏನು ಹೇಳಿದಾರಲ್ಲ, 11ನೇ ತಾರೀಕು ಅವ್ರು ಹಿಂದೆ ಬೆನ್ನು ಹತ್ತುದೇ ನಾವು ಪಾದಯಾತ್ರೆ ಮಾಡೋದು. ಇಡೀ ನಮ್ಮ ಕುಟುಂಬನೇ ಕರ್ಕೊಂಡು ಹೋಗೋಣ. ಇವ್ರು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ ನೋಡೋಣ. ಪ್ರತಿಯೊಬ್ಬ ಆಸ್ಪಿರೆಂಟ್ ಕೂಡ ತಂದೆ ತಾಯಿನ ಪ್ರತಿಯೊಬ್ಬರನ್ನು ಕೂಡ ಪಾಲಕರನ್ನು ಕರ್ಕೊಂಡು ನಡ್ರಿ ಬೆಂಗಳೂರಿಗೆ ಹೋಗೋಣ. ಆಟ ಹಚ್ಚಾರಿ ಇವರು, ಸಣ್ಣಗೆ ಒಂದು ಆಟ ಅಂತಾರಲ್ಲ ಆಟ, ಹಂಗೆ ಆಟ ಹಚ್ಚಾರಿ ಇವರು. ಎಷ್ಟಂತ ನಾವೇನದ ಅವ್ರು ನೋಡ್ಕೋತ ಕುಂದ್ರುದ್ರಿ? ಮನಸ್ಸಿಗೆ ತುಂಬ ತ್ರಾಸ ಆಗ್ತದೆ. ದಯವಿಟ್ಟು ನನ್ನೆಲ್ಲ ಆತ್ಮೀಯ ಯುವಕರೇ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇನ್ನು ಮೇಲಿಂದ ನಾವೆಲ್ಲರೂ ಕೂಡ ಏನದ ನೇಮಕಾತಿ ಆಗುವವರೆಗೂ ಕೂಡ ಇವ್ರು ಸುಮ್ಮನೆ ನಾಟಕ ಮಾಡ್ತಾರೆ ರೀ. ನಾಟಕನೇ ಇವ್ರದ್ದು ಒಟ್ಟು. ಈಗ ಎಡಗೈ ಬಲಗೈದವ್ರದ್ದು ನಡೆದದ. ನಾ ಮಾಡ್ಕೊಳಕ್ಕೆ ತೊಂದರೆ ಇಲ್ಲ, ನೀವು ತೊಗೊಳ್ರಿ. ಗಪ್ಪೂತ್ಲೆ ಗಪ್ ಚುಪ್ ಅಂತ ತೊಗೊಂಡೇನದ ನೀವು ಏನದ ಮುಂದಿನವ್ರಿಗೆ ಏನದ ಇವು ಬೇರೆದವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ನೀವು ನಿಮ್ಮದೇ ಏನದ ಒಟ್ಟು ಅನ್ನೋದು 2 ವರ್ಷ ತನಕ ನಿಮ್ಮದೇ ಮಾಡ್ಕೊಂಡೇನದ. ನಾವೆಲ್ಲಿಗೆ ಹೋಗೋಣ? ಇನ್ನು ಹಿಂದುಳಿದ ವರ್ಗದವ್ರು ಎಲ್ಲಿಗೆ ಹೋಗೋಣ? ನಿಮ್ಮಿಬ್ಬರ ಸಂಬಂಧನೇ ಇಡೀ ರಾಜ್ಯದ ಜನತೆನೇ ಕಾದು ಕುಂತದ. ಅವ್ರ ಪರಿಸ್ಥಿತಿ ಏನಾಗಬೇಕು? ನಾವೆಲ್ಲಿಗೆ ಹೋಗಮ್ಮ ಹೇಳೋದು ನೋಡು. ಅದನ್ನು ಹೇಳ್ರಿ ನೋಡಮ್ಮ. ಇಬ್ಬರು ಎಡಗೈ ಬಲಗೈದವ್ರು ಇಬ್ಬರು ಹೇಳ್ರಿ, ನಾವೆಲ್ಲಿಗೆ ಹೋಗಮ್ಮ? ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಯುವ ಜನತೆಗೆ ಇವ್ರು ಹಿಂಗೆ ಬಿಟ್ಟರೆ ಏನಂದ ನೇಮಕಾತಿ ಮಾಡೋದಿಲ್ಲ. ಇವ್ರೇನದ ಸುಮ್ಮನೆ ಏನದ ನಮ್ಮನ್ನು ಕಣ್ಣಿಗೆ ಬೆಣ್ಣೆ ಒರೆಸುವಂಥ ಕೆಲಸ ಮಾಡಕತ್ತಾರೆ. ನಾವೆಲ್ಲರೂ ಕೂಡ ಏನದ ಯುವ ಜನತೆ ಏನದ ಒಗ್ಗಟ್ಟಾಗಿ 11ನೇ ತಾರೀಕು ಕಾಂತಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಡೀತಕ್ಕಂಥ ಬೃಹತ್ ಒಂದು ಪಾದಯಾತ್ರೆ ಇದೆಯಲ್ಲ, ಆ ಪಾದಯಾತ್ರೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ. ಇದು ಸರ್ಕಾರ ಎಮ್ಮಿ ಚರ್ಮದ ಸರ್ಕಾರ. ಇದು ಎಷ್ಟು ಹೊಡೆದ್ರೂ ಕೂಡ ಏನದ ಅದಕ್ಕೆ ಪೆಟ್ಟತ್ತದಿಲ್ಲ. ಅಷ್ಟು ಮಬ್ಬ ಸರ್ಕಾರ ಇದು. ದಯವಿಟ್ಟು ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಕೂಡ ಏನದ ಒಗ್ಗಟ್ಟಾಗೋಣ. ಒಗ್ಗಟ್ಟಾಗಿ ನೇಮಕಾತಿಗಳನ್ನು ನಾವು ಪ್ರಾರಂಭ ಮಾಡಿಸೋಣ. ಇದು ನಮಗೆ ನಿಮ್ಮ ವಿರೋಧ ಅಲ್ಲ. ನಮಗೆ ಎಡಗೈ ಬಲಗೈ ಯಾವುದೇ ವಿರೋಧಿ ಇಲ್ಲ. ಒಳ ಮೀಸಲಾತಿ ವಿರೋಧಿಗಳಲ್ಲ ನಾವು ನೇಮಕಾತಿ ಮಾಡ್ರಿ ಅನ್ನಕತ್ತೀವಿ. ಇವತ್ತೇ ನೀವೇನದು 17% ತೊಗೊಂಡ್ರು ನಮಗೇನು ಬೇಜಾರಿಲ್ಲ. ನಿಮ್ಮ ಎಡಗೈ ಬಲಗೈ ಏನದ, ನೀವು ಒಳ ಮೀಸಲಾತಿ ಸಂಬಂಧನೇ 2 ವರ್ಷ ಕಾದಿದ್ದೀವಿ. ಹಲೋ ಬ್ರದರ್, ತುಂಬ ನೋವಾಗ್ತದೆ. 2 ವರ್ಷ ಕಾದಿದ್ದೀವಿ. ವಯಸ್ಸಾಗ್ತಾ ಇದೆ, ಸಿಕ್ಕಾಪಟ್ಟೆ ನಮಗೂ ಸಂಸಾರ ಇದೆ, ನಮಗೂ ಏನದ ಹೆಂಡ್ರು ಮಕ್ಕಳು ಇದ್ದಾರೆ. ಎಲ್ಲಿಗೆ ಹೋಗೋಣ ನಾವು ಸ್ವಾಮಿ? ನಾವು ಸಾಕು ನಿಮ್ಮದೆಲ್ಲ ದೊಂಬರಾಟ, ಸಾಕು ನಿಮ್ಮದೆಲ್ಲ ನಾಟಕಗಳನ್ನೆಲ್ಲ ಸೈಲೆಂಟಾಗಿ ಏನದ ಒಂದು ರೂಮ್ನಲ್ಲಿ ಕೂತ್ಕೊಂಡು ಬಗೆಹರಿಸ್ಕೊಂಡು ನಮಗೇನದ ನಮ್ಮ ಯುವಜನತೆಗೆ ಏನದ ಒಂದು ದಾರಿ ಮಾಡಿಕೊಡ್ರಿ. ಆತ್ಮೀಯ ಬಂಧುಗಳೇ, ನಮಸ್ಕಾರ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ತುಂಬ ನೋವಾಗ್ತದೆ. ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.